ಬ್ರಾಹ್ಮಣದಲ್ಲಿ ಹೇಳಿದ್ದಾದ ಅರ್ಥ ವಿಷಯ ಹೇಳಿದ್ದಾದ ವಿಷಯದಲ್ಲಿ ಅನ್ನಮಯಾತ್ಮವನ್ನು ತೋರಿಸುವಂತಹ ಈ ಮಂತ್ರ ಬಂದಿದೆ. ಮುಂದಿನ ಶ್ಲೋಕ ಮಂತ್ರ ಅನ್ನಮಯ ಕೋಶ ಪ್ರಕಾಶಕ ಮಂತ್ರ. ಅದು ಅನ್ನಮಯ ಕೋಶವನ್ನ ವಿವರಣೆ ಕೊಡುವ, ಅದನ್ನು ತೋರಿಸುವಂತಹ ಶ್ಲೋಕ. ಶ್ಲೋಕ ಅಂದ್ರೆ ಶ್ಲೋಕ ಬಂಧನೆ ಅಂತ ಒಂದು ಪದ್ಯಗಳ ಗುಚ್ಛ. ಅದು ಪದಗಳ ಗುಚ್ಛ ಪದ್ಯ ರೂಪವಾಗಿದೆ, ಹಾಗಾಗಿ ಅದು ಶ್ಲೋಕ ಅಂತಾರೆ. ಅನ್ನಮಯಾತ್ಮ ಪ್ರಕಾಶಕ ಅಂದ್ರೆ ಅನ್ನಮಯಾತ್ಮನನ್ನು ತಿಳಿಸುವಂತಹ ಈ ಶ್ಲೋಕವು, ಈ ಮಂತ್ರವು ಅಂತ. ಶ್ಲೋಕ ಅಂದ್ರೆ ಮಂತ್ರ, ಆ ಮಂತ್ರವು ಬಂದಿದೆ ಅಂತ ಅರ್ಥ. ಅನ್ನಾತ್ ರಸಾದಿಭಾವ ಪರಿಣತಾತ್ ಅನ್ನಾದ್ಮಿ ಪ್ರಜಾ ಪ್ರಜಾಯಂತೆ ಮಂತ್ರ ಇದೆ. ಅನ್ನದಿಂದಲೇ ಪ್ರಜೆ ಹುಡ್ತಾರೆ ಅಂದ್ರೆ ಬರೀ ನೇರಾಗಿ ಎಲೆ ಮೇಲೆ ಅನ್ನದಿಂದಲೇ ಪ್ರಜೆ ಬರ್ತಾ ಇರುತ್ತೆ ಸಾಲ. ಅದು ಬರುತ್ತೆ, ಎರಡು ಅನ್ನ ಹಾಗೆ ಇಟ್ಟರೆ ಹುಳ ಬರುತ್ತೆ, ಆ ವಿಷಯ ಬೇರೆ. ಅನ್ನವನ್ನು ಹಾಗೆ ಎಲೆಯಲ್ಲೇ ಎರಡು ಸಲ ಇಟ್ರೆ ಅಲ್ಲೇ ಎಲ್ಲ ಹುಳ ಎದ್ಕೊಂಡ್ಬಿಡುತ್ತೆ, ಆ ಪ್ರಜೆನ ಹೇಳ ಹೋಗ್ತಾರೆ ಇಲ್ಲಿ. ಅನ್ನದಿಂದ ಪ್ರಜೆ ಅಂದ್ರೆ ಅದು ರಸಾದಿಭಾವ, ತಿಂದ ತಂದೆಯ ಆ ಶರೀರದಲ್ಲಿ ಅದು ರಸ, ರೋಹಿತ, ಮಾಂಸ ಇತ್ಯಾದಿ ಸಪ್ತಧಾತು ಪರಿಣಾಮವಾಗಿ ಸಪ್ತಮೋ ಧಾತು ರೇತಃ ಶುಕ್ರ ಅಂತ ಹೇಳ್ತಾರೆ. ವೈ ಇತಿ ಸ್ಮರಣಾರ್ಥ. ವೈ ಇನ್ನೊಂದು ನೆನಪಿಗೆ ತಂದ್ಕೊಳಕ್ಕೋಸ್ಕರ ಬರೋ ಸ್ಮರಣಾರ್ಥ ಇದೆಯಾ? ಇರ್ಬೋದು, ಸ್ಮರಣೆಗೆ ತಂದು ಕೊಡೋದಕ್ಕೋಸ್ಕರ ಬಂದಂತಹದ್ದು ವೈ ಅನ್ನೋ ನಿಪಾತ. ಪಡ ಪ್ರಜಾ ಸಾವಜಂಗಮಾತ್ಮಕಾ ಪ್ರಜಾಯಂತೆ. ಪ್ರಜೆಗಳು ಹುಡ್ತಾರ ಅಂದ್ರೆ ಇಲ್ಲಿ ಮನುಷ್ಯರು ಇಟ್ಕೊಳ್ಳಿಲ್ಲ, ಸ್ಥಾವರ ಜಂಗಮ ಅಂದ್ಬಿಟ್ಟು ತಿಷ್ಠಂತಿ. ಬೆಟ್ಟ ಗುಡ್ಡಗಳು ಅನ್ನದಿಂದ ಹುಟ್ಟುತ್ತೆ, ಗಿಡ ಮರ ಬಳ್ಳಿ, ಅದು ಪಶುಪಕ್ಷಿ ಪ್ರಾಣಿಗಳು, ಮನುಷ್ಯರು, ಋಷಿಗಳು ಎಲ್ಲರೂ ಅನ್ನದಲ್ಲೇ ಹುಟ್ಟುತ್ತೆ. ಈ ಅನ್ನ ಅಂದ್ರೆ ವಿರಾಟ್ ಪುರುಷ. ಅನ್ನಂ ವಿರಾಡನ್ನಂ ವಿರಾಜ್ಯೇವ ಅನ್ನಾದ್ಯೆ ಪ್ರತಿಷ್ಠತಿ. ಪಂಚಭೂತಾತ್ಮನಾದ ವಿರಾಟ್ ಪುರುಷನಿಂದಲೇ, ಅನ್ನದಿಂದಲೇ ಎಲ್ಲವೂ ಹುಡ್ತಾ ಇದ್ದಾರೆ. ಯಾಕಾಶ್ಚ ಅವಿಶಿಷ್ಟಾ ಪೃಥಿವೀಂ ಸ್ಥಿತಾಃ ಪೃಥಿವೀಂ ಆಶ್ರಿತಾಃ ತಾಃ ಸರ್ವಾಃ ಅನ್ನಾದೇವ ಪ್ರಜಾಯಂತೆ ಅಥೋ ಅಪಿ ಜಾತಾಃ ಅನ್ಯೇನೈವ ಜೀವಂತಿ ಪ್ರಾಣಾನ್ ಧಾರಯಂತಿ. ಯಾವ ಪ್ರಾಣಿಗಳಾದ್ರೂ ಸರಿ, ಇಂಥದ್ದು ಅಂಥದ್ದು ಸರಿ, ಅವಿಶಿಷ್ಟ ಅಂದ್ರೆ ಜನರಲ್ ಅಂತ. ಸಾಮಾನ್ಯವಾಗಿರ್ತಕ್ಕಂಥ ಎಲ್ಲಾ ಭೂಮಿಯನ್ನು ಆಶ್ರಯಿಸಿಕೊಂಡ್ರು ಎಲ್ಲಾ ಪ್ರಾಣಿಗಳು ಅವರೆಲ್ಲರೂ ಅನ್ನದಿಂದಲೇ ಹುಟ್ಟುತ್ತಿದ್ದಾರೆ. ಅಷ್ಟೇ ಅಲ್ಲ, ಹುಟ್ಟಿದ ಅವರು ಅನ್ನದಿಂದಲೇ ಬೆಳೆಯುತ್ತಿದ್ದಾರೆ. ಬೆಳೆಯೋದಕ್ಕೂ ಅನ್ನವೇ ಕಾರಣ, ಹುಟ್ಟೋದಕ್ಕೂ ಅನ್ನವೇ ಕಾರಣ, ಬೆಳೆಯೋದಕ್ಕೂ ಅನ್ನವೇ ಕಾರಣ. ಅನ್ನದಿಂದಲೇ ತಮ್ಮ ಪ್ರಾಣವನ್ನು ದಾನ ಮಾಡ್ಕೊಂಡಿದ್ದಾರೆ ಅಂತ ಅರ್ಥ. ಹುಟ್ಟಿದ ಅವುಗಳು ಬದುಕೊಂಡ್ರೆ ಅನ್ನಂ ದಾಮ. ಹೇಗೆ ಹಸುವನ್ನು ಕಟ್ಟೋದಕ್ಕೆ ಹಗ್ಗವೋ, ಪ್ರಾಣವನ್ನು ಕಟ್ಟಾಕೋದಕ್ಕೆ ಅನ್ನವೇ ಹಗ್ಗ. ಅನ್ನನ್ನು ಹಗ್ಗ ಇಲ್ಲಿ ಹೋದೆ, ಪ್ರಾಣನ ಕರು ಓಡೋಗ್ಬಿಡುತ್ತೆ. ಪ್ರಾಣ ವತ್ಸ ಆದ್ಮೇಲೆ, ಪ್ರಾಣ ಕರು ಆದ್ಮೇಲೆ ಕರುವನ್ನು ಕಟ್ಟಾಕೋದು ಯಾವ್ದ್ರಿಂದ? ಹಗ್ಗದಿಂದ. ಇಲ್ಲಿ ಯಾವುದೋ ಅನ್ನ ಅನ್ನೋ ಹಗ್ಗದಿಂದ ಪ್ರಾಣವೆಂಬ ಕರುವನ್ನು ಕಟ್ಟಾಕ್ಬಿಟ್ಟು ಕೂತ್ಕೋ ದೇಹದಲ್ಲೇ, ಹೋಗ್ಬೇಡ ಅಂತ ಹೇಳಿ ದೇಹದ ಕಟ್ಟಾಕ್ತಾನೆ ಇವನು. ವರ್ಧಂತೆ ಇತ್ಯರ್ಥ. ಬೆಳೆಯುತ್ತವೆ, ಅನ್ನದಿಂದ ಬೆಳೆಯುತ್ತವೆ ಅಂತ ಅರ್ಥ. ಅಥೋ ಅಪಿ ಏರದು ಅನ್ನಂ ಅಪಿ ಅಂತಿ ಅಪಿ ಗಚ್ಚಂತಿ. ಅಷ್ಟೇ ಅಲ್ಲ, ಏನತನಿಗೆ ಅನ್ನವನ್ನು ಕುರಿತೆ ಅಲ್ಲ ಒಂದಾಗ್ತಾರೆ, ಸೇರ್ಕೋತಾರೆ, ಲಯವಾಗ್ತಾರೆ. ಅನ್ನದಲ್ಲಿ ಏಕಾತ್ಮತೆ ಮಾಡ್ತಾರೆ, ಪಂಚಭೂತದಲ್ಲಿ ಹೇಳ್ತಾರೆ. ಪಂಚಭೂತದಲ್ಲಿ ಲೀನವಾದರು ಅಂತ ಸತ್ವೋದರನ್ನ ಆಯ್ತು, ಅವ್ರಿಗೆ ಕ್ರಿಮಿನೇಷನ್ ಆಯ್ತು. ಏನಾದ್ರು ಪಂಚಭೂತದಲ್ಲಿ ಲೀನವಾದರು ಅವರು. ಇದು ಪೃಥ್ವಿ ಇದಕ್ಕೆ ಹೋಗಲಿ, ಅನ್ನು ಇದಕ್ಕೆ ಹೋಗಲಿ, ಮುಂದಕ್ಕೆ ಬರೋದು ಅದಕ್ಕೆ ಅಲ್ಲಲ್ಲಿ ಹೋಗ್ರಿ ಅಂತ ಮಂತ್ರ. ಅದೆಲ್ಲ ಸೇರ್ಕೊಳ್ಳಿ, ಅದ್ರ ಹಾಗಾಗಲಿದೆ. ಹಿಂದಕ್ಕೆ ಬರ ಅಂತರೇವೋಷ್ಮಾನ್ ವಾರೇದ ಮುಂದೆ ಬರೆದು ಏಕಧಾ ಶತದ
ಪೃಥ್ವೀಗೂ ಶರೀರಂ ಏಕದಾ ಸಮ ಪೃಥ್ವೀಗೂ ಶರೀರಂ ಪೃಥ್ವಿನ ಕುರಿತು ಶರೀರವೂ ಹೋಗಲಿ ಅಂತ ಮಾಡಿದೆ. ಅಂಜಂತಿ ಅಂಜಂತಿ ಬಹುವಚನ ಏಕವಚನ ಏಕವಚನ ಅಲ್ಲ 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 ಅನಕ್ತಿ ಅಂಕಃ ಅಂಜಂತಿ ಅನಕ್ತಿ ಅನಕ್ತಿ ಅಂಕಃ ಅಂಜಂತಿ ಕೇಳ್ಕೊಳ್ಳಿ. ಅಂಜಂತಿ ಅಂಜತಿ ಅಂಜತಃ ಅಂಜಂತಿ ಅಲ್ಲ, ಅನಕ್ತಿ ಅಂಕಃ ಅಂಜಂತಿ. ಧಾತು ಏನೋ ಅಂಜು ವ್ಯಕ್ತಿ ಮೃಕ್ಷಣ ಕಾಂತಿ ಗತಿಷು. ಏನ್ ಹೇಳೋ? ಅಂಜು ವ್ಯಕ್ತಿ ಮೃಕ್ಷಣ ಕಾಂತಿ ಗತಿಷು ಧಾತು. ಪ್ರಜಾಯಂತಿ ಅಪಿಶಬ್ದ ಪ್ರತಿಶಬ್ದಾರ್ಥೇ ಅನ್ನಂ ಪ್ರತಿ ಪ್ಲೀಯಂತೆ ಇತ್ಯರ್ಥಃ. ಅಥೋ ಅಪಿ ಅಥವಾ ಅಥೈನದಪಿ ಅಂತಿದೆಯಲ್ಲ, ಏನತ್ತು ಅಪಿ ಅಂದ್ರೆ ಏನತ್ ಪ್ರತಿ ಅಂತ. ಅಪಿ ಪ್ರತಿನ ಶಬ್ದಕ್ಕೆ ಏನು ಅರ್ಥವೋ ಅಪಿ ಶಬ್ದಕ್ಕೆ ಅದೇ ಅರ್ಥ ಇಟ್ಕೊಳ್ಳಿ ಅಂತ ಇದ್ದಾರೆ ಭಾಷ್ಯಕಾರರು. ಅದನ್ನು ಕುರಿತು ಅಂತ ಅಂದ್ರೆ ಅನ್ನವನ್ನು ಕುರಿತೇ ಭೂತಗಳು ಪ್ರಾಣಿಗಳು ಹೋಗಿ ಸೇರ್ಕೊಳ್ತವೆ, ಒಂದಾಗುತ್ತವೆ, ಅದು ಅಲ್ಲಿಂದ ಬಂದದ್ದು ಅಲ್ಲೇ ಹೋಗುತ್ತವೆ ಅಂತ ಅರ್ಥ. ಪ್ರತಿಯೊಂದು ಅರ್ಥದಲ್ಲಿ ಅಪಿ ಶಬ್ದ ಬಂದಿದೆ ಅಂದ್ರೆ ಅನ್ನವನ್ನು ಕುರಿತೆ ಕೊನೆಯಲ್ಲಿ ಅಂತಃ ಕೊನೆಗಾಲದಲ್ಲಿ ಭೂತಗಳು ಒಂದಾಗುತ್ತವೆ ಅಂತ ಪ್ರಯಾಗತ್ತೆ. ಅಂತತಃ ಅಂತೆ ಜೀವನ ಲಕ್ಷಣಾಯ ವೃದ್ಧೇ ಪರಿಸಮಾಪ್ತವು. ಜೀವನ ರೂಪವಾದಂತಹ ಬದುಕಿದೆಯಲ್ಲ ಅದು ಪೂರ್ತಿ ಬೆಳೆದ ಮೇಲೆ, ಪೂರ್ತಿ 90 95 ಎಷ್ಟೋ ಇದ್ದ, 60ಕ್ಕೂ ಹೋಗೋರಿದ್ದಾರೆ, 70ಕ್ಕೂ ಹೋಗೋರಿದ್ದಾರೆ, ಆ ವಿಷಯ ಬೇರೆ. ಅವರವರ ಆಯುಷ್ಯ ಮುಗೀತು, ಕರ್ಮ ಮುಗೀತು ಅಂದ್ರೆ ಅದೇ ಅಂತಕಾಲ. ಯಾರಿಗೆ ಯಾವಾಗ ಪ್ರಾಣ ಹೋಗುತ್ತೋ ಅದು ಅವರಿಗೆ ಅಂತಕಾಲ. ಅದು ಅಂತಕಾಲದಲ್ಲಿ ಅವರೆಲ್ಲರೂ ಪಂಚಭೂತದಲ್ಲಿಯೇ ಸೇರ್ಕೊಳ್ತಾರೆ. ಪಂಚಭೂತ ಅನ್ನ ಹಾಕಿದ್ರು ಯಾಕೆ ಪ್ರಾಣ ಹಿಡ್ಕೊಳಕ್ಕಾಗಲ್ಲ ಗುರುಗಳೇ? ಏನಪ್ಪ ಕೊನೆಯಲ್ಲಿ ಅನ್ನ ಹಾಕಿದ್ರೆ ಅನ್ನ ಧಾಮ ತಾನೆ, ಅನ್ನ ಧಾಮ ಆಗಲ್ಲ. ಆ ಉಪಾಧಿ ತಗೊಳ ಬಲ್ಬ್ ಬರ್ನ ಆದ್ಮೇಲೆ ಯಾಕೆ ಉರಿಯಲ್ಲ ಕೇಳಿದ್ರೆ? ಬಲ್ಬ್ ಬರ್ನ ಪ್ರಾಣನ ಹಗ್ಗ ಹಿಡ್ಕೊಂಡಿರುತ್ತೆ ಅನ್ನ. ಅಲ್ಲ ಅಲ್ಲ ಯಾವಾಗ್ಲೂ ಯಾಕೆ ಕಟ್ಟಾಕಕ್ಕಾಗಲ್ಲ ಅಂತ. ಅದೇ ನಿಮ್ ಅನ್ನ ಒಳಕ್ ಹೋಗೋದೇ ಇಲ್ಲ, ಅದೇ ಅಬ್ಸರ್ವ್ ಮಾಡೋದೇ ಇಲ್ಲ. ಜಠರ ಅನ್ನ ತಗೋಬೇಕು, ಆಮೇಲೆ ಪ್ರಾಣ ಕಟ್ ಹಾಕೋತಾನೆ. ನಿಮ್ ಜಠರ ಅದೇ ಬಲ್ಬ್ ಬರ್ನ್ ಆದ್ಮೇಲೆ ಕರೆಂಟ್ ಇದ್ದು ಹತ್ತಲ್ಲ, ಹಾಗೆ ಒಳಗೆ ಜಠರ ಅನ್ನವನ್ನು ಅಬ್ಸರ್ವ್ ಮಾಡದೇ ಇದ್ಮೇಲೆ ಪ್ರಾಣಗದ ಹಗ್ಗ ಆಗೋಲ್ಲ. ನೀವು ಜಠರ ಅಬ್ಸರ್ವ್ ಮಾಡ್ಬೇಕು. ಅಪಾರ ಎಳ್ಕೊಂಡು ಜಠರಕ್ಕೆ ಬಂದು ಬ್ಲಾಟ್ ಮೇಲೆ ಹೀರ್ಕೊಂಡಂಗೆ ಹೀರಿ ಊರ್ಜಾ ಶಕ್ತಿ ಬಂದು ಅದಕ್ಕೆಲ್ಲ ಡಿಸ್ಟ್ರಿಬ್ಯೂಟ್ ಆಗ್ಬೇಕು. ಅದೆಲ್ಲ ಆಗೋದೇ ಇಲ್ಲ. ಇನ್ಸ್ಟ್ರೂಮೆಂಟ್ ಎಲ್ಲ ಉಪಾಧಿ ಎಲ್ಲ ಹಾಳಾಗ್ಬಿಡುತ್ತೆ ಅಷ್ಟೇ. ಎಲ್ಲ ಲಡ್ಡ ಆಗ್ಬಿಡುತ್ತೆ, ಎಲ್ಲ ಅಂಟ್ಕೊಂಡ್ಬಿಡುತ್ತೆ. ಎಲ್ಲ ವೈನ್ಸ್ ಎಲ್ಲ ಪೂರ್ತಿ ಇದೆ. ಈ ಹೌಸ್ ಪೈಪಲ್ಲಿ ಬಿಸಿಲಿಟ್ರೆ ಆ ಬಿಸಿಲಿಗೆ ಅದು ಟ್ವಿಸ್ಟ್ ಆಗಿ ನೀರೇ ಹೋಗೋದಿಲ್ಲ, ಹೀಗೆ ಸುಲ್ಕೊಂಡ್ಬಿಡುತ್ತೆ. ಸುಟ್ಕೊಂಡ್ಬಿಟ್ಟು ಹಾಗೆ ಈ ನಮ್ಮ ರಕ್ತನಾಳಗಳು, ಈ ಎಲ್ಲ ಶ್ವಾಸನಾಳಗಳು ಎಲ್ಲವೂ ಕೂಡ ಇದಾಗ್ಬಿಟ್ಟು ಪೈಪೆಲ್ಲ ಜಾಮ್ ಆಗಿ ಉಸಿರಾಡಕ್ಕೂ ಆಗಲ್ಲ, ಅನ್ನವೂ ಹೋಗಲ್ಲ, ನೀರು ಹೋಗಲ್ಲ, ರಕ್ತ ಸಂಚಾರ ಆಗಲ್ಲ, ಬ್ರೈನ್ ಏನು ಸಪ್ಲೈ ಆಗಲ್ಲ, ಎಂದು ಜ್ಞಾಪಕ ಆಗಲ್ಲ, ಏನು ಅಧ್ವಾನ ಆಗ್ಬಿಡುತ್ತೆ ಎಲ್ಲ. ಅದು ಆತ್ಮನ ಮಾತ್ರ ವೆಜಿಟೇಬಲ್ ಆಗಿ ಹೋಗ್ತಾನೆ. ಜೀರ್ಣಿ ಶಯಾನಿ ಅಲ್ಲಿ ಆಟ ಆಡ್ತಾ ಇರ್ತಾನೆ. ಅವನಿಗೆ ಏನಾಗಿರೋದಂತೆ ರಮತೆ ಪ್ರಾಣ ಸದ್ಯ ಪ್ರಾಣ ಆತ್ಮ. ಅವನಿಗೇನ ಬಿಟ್ಟೋಗ್ತಾನೆ ಅಷ್ಟೇ. ನೀವು ಕೊಡೋದು ಅನ್ನ ತಗೊಳಲ್ವ, ಇನ್ನೊಂದು ದೇಹ ಹೋಗ್ತೀನಿ ಹಂಗೆ ವಾಸ. ಹಳೆ ಬಟ್ಟೆ. ಹಾ ಹೇಳಿ ಗುರುಗಳೇ. ಮಾಂಡುಕ್ಯ ಓದಿಲ್ಲ ಅನ್ಕೊಳ್ಳಿ, ಈಗ ಸತ್ ಮೇಲೆ ಸೂಕ್ಷ್ಮ ಮತ್ತೆ ಕಾರಣ ಹೋಗಲ್ಲ ಅಂತಾರೆ ಅಲ್ವಾ? ಸೂಕ್ಷ್ಮ ಹೋಗೋದು, ಸ್ಥೂಲ ಹೋಗುತ್ತಾನೆ. ಸ್ಥೂಲ ಹೋಗಲ್ಲ. ಸ್ಥೂಲ ಹೋಗೋದು, ಸ್ಥೂಲ ಪಂಚಭೂತದಲ್ಲಿ ಆಗುತ್ತೆ, ಸೂಕ್ಷ್ಮ ಜನ್ಮಾಂತಕ್ಕೆ ಹೋಗುತ್ತೆ. ಸ್ಥೂಲ ಬರುತ್ತೆ ಮತ್ತೆ. ಹೌದು, ಸ್ಥೂಲ ಬಿಕಮ್ಸ್ ಪಾರ್ಟ್ ಆಫ್ ಪಂಚಭೂತ, ಕರೆಕ್ಟ್? ಹೌದು ಹೌದು. ಸೂಕ್ಷ್ಮದಲ್ಲಿ ಮೈಂಡ್ ಮಾತ್ರ ಹೋಗಲ್ಲ ಅಂತಾರೆ, ಕರೆಕ್ಟ್? ಅದು ಸ್ವಲ್ಪ ಅದೀಗ ರೆಫರೆನ್ಸ್ ಇಲ್ಲ ಅನ್ಸುತ್ತೆ, ಪರವಾಗಿಲ್ವಾ? ಕೇಳ್ಬೋದಾ ಕ್ವೆಶನ್? ಅದು ಆಮೇಲೆ ಹೇಳ್ತೀರಾ. ಮೈಂಡ್ ಹೋಗುತ್ತಮ್ಮ ಸೂಕ್ಷ್ಮದಲ್ಲಿ. ಮೈಂಡು, ಪ್ರಾಣ, ಇಂದ್ರಿಯ ಶಕ್ತಿ, ಕರ್ಮ, ಜೀವ ಎಲ್ಲ ಸೇರ್ಕೊಂಡು ಹೋಗ್ತದೆ, ವೈಂಡಿಂಗ್ ಮಾಡ್ಕೊಂಡು ಹೋಗ್ತಾನೆ. ಜೀವ ಹೋಗುತ್ತೆ ಅಂದ್ರೆ ಇನ್ನೊಂದು ಲೈಫ್ಗೆ ಹೋಗುತ್ತೆ, ನೀವ್ ಹಂಗಂತ ಇರುತ್ತಾನೆ. ಹೌದೌದು.
ಜನ್ಮಾಂತರಕ್ಕೆ ಆ ರಶ್ಮಿ ಮೂಲಕ ಸೂರ್ಯರಶ್ಮಿಯ ಸ್ಟ್ರಾ ಒಳಗೆ ಆ ಜೀವಪ್ಪ ಪ್ರಾಣ ಮನಸ್ಸು ಇಂದ್ರಿಯ ಶಕ್ತಿ ಪಂಚಶಕ್ತಿ ತಗೊಂಡು ಹೋಗ್ತಾನೆ. ಹೋಗ್ಬಿಟ್ಟು ಅಲ್ಲಿ ಮೋಡಕ್ಕೆ ಸೇರ್ಕೊಳ್ತಾನೆ. ಮೋಡ ಮಳೆಯಾಗಿ ಬೀಳ್ತಾನೆ. ಮಳೆಯಾಗಿ ಬಿದ್ದು ತರಕಾರಿಯೋ ಹಣ್ಣು ಧಾನ್ಯವೋ ಆಗ್ತಾನೆ. ಆಮೇಲೆ ಅಪ್ಪನ ಹೊಟ್ಟೆ ಹೋಗ್ತಾನೆ. ಅಮ್ಮನ ಹೊಟ್ಟೆಯಿಂದ ಮತ್ತೆ ಬರ್ತಾನೆ. ಬಂದ್ಬಿಟ್ಟು ಮತ್ತೆ ಪಿಳಿ ಕಡೆ ನೋಡ್ತಾನೆ. ಮತ್ತೆ 50, 60, 70 ವರ್ಷ ನೋಡ್ತಾನೆ. ಗುರುಗಳೇ ಏನೇನ್ ಹೋಗುತ್ತೆ? ಜೀವ, ಪ್ರಾಣ, ಏನಂದಿದ್ದು ನೀವು ಒಂದ್ಸತಿ ಹೇಳಿ ಪ್ಲೀಸ್. ಸಪ್ತದಶಕಂ ಲಿಂಗಂ ಅಂತ ಪಂಚ ಜ್ಞಾನೇಂದ್ರಿಯ ಶಕ್ತಿ, ಪಂಚ ಕರ್ಮೇಂದ್ರಿಯ ಶಕ್ತಿ, ಆಮೇಲೆ ಜೀವ, ಆಮೇಲೆ ಅಂತಃಕರಣ, ಬುದ್ಧಿ, ಮನಸ್ಸು, ಅದಷ್ಟು ಸೇರ್ಕೊಂಡು ಹೋಗುತ್ತೆ. ಅದು ಸೂಕ್ಷ್ಮಾಂಶ. ಸ್ಥೂಲವಲ್ಲ ಇಲ್ಲೇ ಬಿಟ್ಬಿಡುತ್ತೆ. ಕರ್ಮ ವಾಸನೆ ಅಂತ ಅಂತಾರಲ್ಲ, ಅದೇ ಅದೇ ಆ ಮನಸ್ಸಿನಲ್ಲೇ ಇರುತ್ತೆ. ಕರ್ಮ ವಾಸನೆಗಳೆಲ್ಲ ಮನಸ್ಸಲ್ಲೇ ಇರುತ್ತೆ. ಆ ಮನಸ್ಸಿನಲ್ಲಿ ಪುಣ್ಯ ಪಾಪ ವಾಸನೆ ಎಲ್ಲ ಕೂಡ್ಕೊಂಡಿರುತ್ತೆ. ಅದರ ವೈಂಡಿಂಗ್ ಮಾಡಿ ಜೀವಪ್ಪ ಚೇತನ ಜೀವ ಅಂತ ಸೇರ್ಕೊಂಡು ಹೋಗ್ತಾನೆ. ಅಂತದ್ದೇನು ಜೀವನ ಲಕ್ಷ್ಯವಾದ ವೃದ್ಧಿಯನ್ನು ಪೂರ್ತಿ ಬೆಳೆದ ಮೇಲೆ ಎಲ್ಲ ಇದಾದ್ಮೇಲೆ ಹೊರಟೋಗ್ತಾನೆ. ಈ ದೇಹ ಅದು ಹೊರಟೋಗುತ್ತೆ. ಅಕಸ್ಮಾತ್ ಯಾಕೆ ಅನ್ನದಲ್ಲಿ ಪಂಚವು ಸೇರ್ಕೊಳುತ್ತೆ ಅಂದ್ರೆ ಅನ್ನಂ ಹಿ ಭೂತಾನಾಂ ಪ್ರಾಣನಾಂ ಜ್ಯೇಷ್ಠಂ ಪ್ರಥಮಜಂ. ಅನ್ನಂ ಹಿ ಯಸ್ಮಾತ್ ಇದೆಯಾ? ಏಕೆಂದರೆ ಅನ್ನವೇ ಅಲ್ಲವೇ ಪ್ರಾಣಿಗಳಿಗೆಲ್ಲ ಮೊದಲು ಹುಟ್ಟಿದ್ದು. ಅನ್ನ ಹುಟ್ಟಿದ ಮೇಲೆ ಜೀವ ಹುಟ್ಟೋದು. ಯಾಕಂದ್ರೆ ಜೀವನಿಗೆ ಅನ್ನ ಆಧಾರವಾದ್ರಿಂದ ಆಧಾರವಿಲ್ಲದೆ ಬಂದ್ರೆ ತಿನ್ನಕ್ಕೆ ಏನು ಸತ್ತೋಗ್ತಾರೆ ಅಷ್ಟೇ. ಅದಕ್ಕೆ ಮಗು ಹುಟ್ಟೋಕ್ ಮುಂಚೆ ತಾಯಿಯಲ್ಲಿ ಹಾಲು ಬಂದಿರುತ್ತೆ. ಹಾಯಿ ರೆಡಿ ಆಗಿರುತ್ತೆ ಅಂತ ಹುಟ್ಟೋ ಮುಂದಿರುತ್ತೆ. ಆ ಹಾರ್ಮೋನ್ ಇದಾಗಿ ಆಕ್ಟಿವೇಟ್ ಆಗಿರುತ್ತೆ. ಆಮೇಲೆ ಮಗುಗೆ ಹಾಲು ಆಗುತ್ತೆ. ಅಲ್ಲದೆ ಆ ಮಗುಗೆ ಇಡ್ಲಿ ತಿನ್ನಿಸ್ತೀನಿ ಅಂತಂದ್ರೆ ಹುಟ್ಟಿ ಮಗುಗೆ ಸತ್ತೋಗಿ ಇಡ್ಲಿ ತಿನ್ನಕ್ಕಾಗುತ್ತೆ. ಆ ಮಗು ಹುಟ್ಟಿದ ಮಗುಗೆ ಇಡ್ಲಿ ಕಟ್ಟೆ ಕೊಡಕ್ ಹೋದ್ರೆ ಸತ್ತೋಗುತ್ತೆ. ಅದು ನುಚ್ಚುಂಡೆ ಕೊಡಕ್ ಹೋದ್ರೆ ಏನಾಗುತ್ತೆ? ನುಚ್ಚುಂಡೆ ತಗೊಳ್ತಾರೆ ಇಡ್ಲಿ. ಮಗುಗೆ ಡೈಲ್ಯೂಟ್ ಆಗಿರೋ ತಾಯಿ ಹಾಲು ಒಂದು ಬೆಸ್ಟ್. ಅದು ಕತ್ತೆ ಹಾಲು ಕೊಡ್ತಾರೆ. ಕೆಲವೊಂದು ತಾಯಿ ಹಾಲು ಕತ್ತೆ ಹಾಲು ಕೊಡ್ತಾರೆ. ಕತ್ತೆ ಹಾಲು ತುಂಬಾ ಇದಂತೆ. ಅಲ್ಲ, ಆ ಹಾಲಲ್ಲಿರೋ ಶಕ್ತಿ ಇದೆಯಲ್ಲ ಈ ಹಾಲಲ್ಲಿಲ್ಲ. ಮಗುಗೆ ಬೆಳೆಯೋದಿಲ್ಲ. ಆಮೇಲೆ ಎಷ್ಟು ದಿವಸ ಆ ಮಗು ತಾಯಿ ಹಾಲು ತಗೊಳ್ತೋ ಅಷ್ಟು ದಿವಸ ಕಣ್ಣು ಕೀ ತುಂಬಾ ಚೆನ್ನಾಗಿರುತ್ತೆ. ನಮ್ಮ ತಂದೆಗೆ 80 ವರ್ಷ ಆದ್ರೂ ಕಣ್ಣು ತುಂಬಾ ಚೆನ್ನಾಗಿ ಕಾಣ್ತು. ಕನಕ ಮಾಡ್ತಿರ್ಲಿಲ್ಲ. ನಾನು 3 ವರ್ಷ ಆದ್ರೂ ತಾಯಿ ಹಾಲು ಬಿಟ್ಟಿರ್ಲಿಲ್ಲ ಕೊಡೋ ಅಂತ ಅಂತಿದ್ರು ಅವರು. ನಾನು 3 ವರ್ಷ ಆದ್ರೂ ತಾಯಿ ಹತ್ರ ಹಠ ಮಾಡ್ಬಿಟ್ಟಿದ್ದೆ. ಹಾಲ ನನ್ನ ತಂಗಿ ಗುರುಗಳೇ, ಕತ್ತೆ ಹಾಲು ಕುಡಿದ್ರೆ ಕತ್ತೆ ಬುದ್ಧಿ ಬಂದ್ಬಿಟ್ರೆ ಅದೇ ಬಾಟ್ಲಿ ಹಾಕ್ಬಿಟ್ರೆ ಬಾಟ್ಲಿ ಬುದ್ಧಿ ಬರುತ್ತಾ? ಬಾಟ್ಲಿ ಹಾಕ್ಬಿಟ್ರೆ ಬಾಟ್ಲಿ ಬುದ್ಧಿ, ಹೆಂಡ ಕೂಡ ಬುದ್ಧಿ ಬರಲ್ಲಪ್ಪ. ಅದು ಹಸು ಹಾಕ್ಬಿಟ್ರೆ ಹಸು ಬುದ್ಧಿ ಬರುತ್ತಾ? ಸಾತ್ವಿಕತೆ. ನಿಮ್ ಕರ್ಮಾನುಸಾರ ಬುದ್ಧಿ ಕರ್ಮಾನುಸಾರಣಿಯೇ ಹೊರತು ಕತ್ತೆ ಅನುಸಾರಣಿ ಅಲ್ಲ, ಹಸು ಅನುಸಾರಣಿಯೂ ಅಲ್ಲ. ಪ್ರಾಣಿಗಳಲ್ಲಿ ಜ್ಯೇಷ್ಠ ಮೊದಲು ಹುಟ್ಟಿದ್ದು ಅನ್ನವಾಗಿದೆ. ಅನ್ನಮಯಾದೀನಾಂ ಹಿ ತೇಷಾಂ ಭೂತಾನಾಂ ಕಾರಣಂ ಅನ್ನಂ. ಅನ್ನಮಯ ಮುಂತಾದ ಉಳಿದ ಭೂತಗಳಿಗೂ ಅನ್ನವೇ ಕಾರಣವಂತೆ. ಹಾಗೆ ಪ್ರಾಣಮನಿಗೂ ಅನ್ನವೇ ಕಾರಣ ಅಂತ ಬರ್ತಿದಾರ. ಅನ್ನವೇ ಮುಂತಾದ ಉಳಿದ ಭೂತಗಳಿಗೆ ಅನ್ನವೂ ಕಾರಣವಲ್ಲವೇ ಅಂದ್ರೆ ಅನ್ನಮಯವೇ ಮುಂತಾದ ಉಳಿದ ಭೂತಗಳಿಗೆ. ಎಲ್ಲಾ ಭೂತಗಳು ಅನ್ನಮಯವೇ ಅಂತ. ಎಷ್ಟು ಭೂತಗಳಿದಾರೋ ಎಲ್ಲಾ ಭೂತಗಳು ಶರೀರದಿಂದ ಇರೋ ಅನ್ನಮಯವಾಗಿರ್ತಕ್ಕಂತಹ ಭೂತಗಳು. ಅನ್ನಮಯಾನಾಂ ಭೂತಾನಾಂ, ನಮ್ಮನ್ನಮಯಾದೀನಾಮಲ್ಲ, ಅನ್ನಮಯ ಪ್ರಾಣಮಯ ಇಟ್ಕೊಂಡಿದ್ದಾರೆ. ಅದು ಎಲ್ಲಾ ಭೂತಗಳು ಅನ್ನಮಯವಾಗಿಯೇ ಇರೋರು. ಅವರೆಲ್ಲಕ್ಕೂ ಅನ್ನವೇ ಕಾರಣ ಅಂತ. ಅನ್ನಮಯಾನಾಂ ಭೂತಾನಾಂ ಇದ್ರೆ ಕರೆಕ್ಟ್ ಆಗ್ತಿತ್ತು. ಅನ್ನಮಯವಾಗಿರ್ತಕ್ಕಂತಹ ಭೂತಗಳಿಗೆಲ್ಲ ಅನ್ನವೇ ಕಾರಣ. ಅನ್ನ ವಿಕಾರವಾಗಿದೆ ಶರೀರ, ಅದಕ್ಕೆ ಅನ್ನವೇ ಕಾರಣ. ಅತಃ ಅನ್ನಪ್ರಭವಾಃ ಅನ್ನಜೀವನಾಃ ಅನ್ನಪ್ರಳಯಾಶ್ಚ ಸರ್ವಾಃ ಪ್ರಜಾಃ. ಎಲ್ಲಾ ಪ್ರಜೆಗಳು ಅನ್ನದಿಂದಲೇ ಹುಟ್ಟಿ ಅನ್ನದಲ್ಲೇ ಬದುಕೊಂಡು ಅನ್ನದಲ್ಲೇ ಒಂದಾಗ್ತಿದ್ದಾರೆ. ಅನ್ನವನ್ನೇ ಬ್ರಹ್ಮ ಅಂತ ಹೇಳಿ ಉಪಾಸನೆ ಮಾಡುವ ಭೃಗು ಹೇಳ್ದ. ಅನ್ನಂ ಬ್ರಹ್ಮೇ ದಿವ್ಯ ಜಾನಾಥ ಅಂತ. ಅನ್ನಕ್ಕೂ ಹುಟ್ಟು ಕಂಡು ಬರ್ತಾ ಇದೆಯಲ್ಲ. ಅನ್ನ ಬ್ರಹ್ಮ ಯಾವುದು ಹುಟ್ಟಿದೆ ಅದು ಬ್ರಹ್ಮವಲ್ಲ. ಪ್ರಾಣೋ ಬ್ರಹ್ಮ ಹಾಕೊಂಡ, ಪ್ರಾಣಮಯಕ್ಕೆ ಹೋದ.
ಪ್ರಾಣವು ಹುಟ್ಟತ್ತಲ್ಲ ಮನೋಬ್ರಹ್ಮಕ್ಕೆ ಹೋದ, ಅದು ಹುಟ್ಟತ್ತಲ್ಲ ವಿಜ್ಞಾನಮಯಕ್ಕೆ ಹೋದ, ಅದು ಹುಟ್ಟತ್ತಲ್ಲ ಆನಂದಮಯ ಹೋದ, ಆನಂದಮಯನು ಹುಟ್ಟತ್ತಲ್ಲ ಅನ್ಕೊಳ್ಳೇನೆ ಆನಂದಮಯ ಪುಚ್ಚ ಪ್ರತಿಷ್ಠ ಆದ ಬ್ರಹ್ಮನ್ ಕಂಡುಕೊಟ್ಬಿಟ್ಟ ಭೃಗು ಅಂತ. ವಿಜ್ಞಾನಮಯಕ್ಕೆ ಮುಗಿಸ್ಬಿಡ್ತು. ಆನಂದೋ ಬ್ರಹ್ಮೇಜಿ ಅಲ್ಲಿ ವಿಜ್ಞಾನ ಬ್ರಹ್ಮೇಜಿ ಮೈಟಿಲ್ಲ, ವಿಜ್ಞಾನ ಬ್ರಹ್ಮೇಜಿ ವಿಜ್ಞಾನ ಮನೋಬ್ರ ಅಲ್ಲಿ ಮೈಟ್ ಹೇಳಿಲ್ಲ, ಅಲ್ಲಿ ಮೈಟೆಲ್ಲ ಇಲ್ಲೇ ಇರೋದು. ಯಾರು ತೈತಿ ರಗಳೆ ಕಂಡು ಒಂದ್ಸಲ ರಾಮಾನುಜಾಚಾರ್ಯರು ಆನಂದಮಯ ಪರಮಾತ್ಮ ಕಥೆ ಮಾಡಿದ್ದಾರೆ. ಯಸ್ಮಾಚ್ ಏವಂ ತಸ್ಮಾತ್ ಸರ್ವೌಷಧಂ ಸರ್ವಪ್ರಾಣಿನಾಂ ದೇಹ ದಾಹ ಪ್ರಶಮನಂ ಅನ್ನಂ ಉಚ್ಯತೆ. ಯಾವ ಕಾರಣದಿಂದ ಈ ರೀತಿ ಇದೆಯೋ ಆದ್ದರಿಂದಲೇ ಅನ್ನವೆಂಬುದು ಎಲ್ಲರಿಗೂ ಔಷಧಿ. ಓಷ ಅಂದ್ರೆ ಹಸಿವಿನಿಂದಾಗಿರುವ ಬೆಂಕಿ ಧಗೆಯನ್ನ ದೈತಿ ಕುಡಿದು ಹಾಕ್ಬಿಡುತ್ತೆ. ಎಷ್ಟೇ ಹಸಿವಾಗಿದ್ದು ಏನಾಗಿದ್ರು ಒಳ್ಳೆ ಊಟ ಮಾಡ್ಬಿಟ್ರೆ ಹಸಿವಲ್ಲಿ ಆಡೋಗ್ಬಿಡುತ್ತೆ. ಅದೇ ಸರ್ವೌಷಧಿಗೆ ಎರಡು ಅರ್ಥ. ಸರ್ವೇಷಾಂ ಔಷಧಂ, ಸರ್ವವಿಧಾನಾಂ ಔಷಧಂ, ಎಲ್ಲಾ ಪ್ರಕಾರದಕ್ಕೂ ಅದೇ ಔಷಧ, ಎಲ್ಲರಿಗೂ ಅದೇ ಔಷಧ. ಎಷ್ಟು ತರಹ ತೊಂದರೆ ಇದು ಅನ್ನವೇ ಔಷಧ. ನೀವು ಏನು ಟ್ಯಾಬ್ಲೆಟ್ಸ್ ತಗೊಳ್ತೀರಾ ಅಥವಾ ಇನ್ನೇನೋ ಇಲ್ಲಿ ಸಿರಪ್ ತಗೊಳ್ತೀರಾ, ಲಿಕ್ವಿಡ್ ಆಗಲಿ ಮಾತ್ರೆ ಆಗಲಿ ಇಂಜೆಕ್ಷನ್ ಆಗಲಿ ಅಲ್ಲ ಅನ್ನವೇ ಅದು, ಪಂಚಭೂತ ವಿಕಾರವೇ. ಯಾವುದನ್ನು ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡ್ಬಿಟ್ಟು ಕೊಟ್ಟಿರ್ತಾರೆ, ಅದು ಅನ್ನವೇ, ಅದೇ ಔಷಧ. ಅಂದ್ರೆ ಸಿಕ್ಕಾಪಟ್ಟೆ ತಿನ್ಬಾರ್ದು ಅಂತ. ಔಷಧಿಯನ್ನು ಅನ್ನವನ್ನು ಔಷಧಿ ಅಂತ ಹೇಳ್ತಾ ಇರೋದ್ರಿಂದ ಔಷಧಿಯನ್ನು ಹೇಗೆ ಲಿಮಿಟ್ ಆಗಿ ತಗೊಳ್ತೀವೋ ಊಟವನ್ನು ಕೂಡ ಲಿಮಿಟ್ ಆಗಿ ಮಾಡಬೇಕು. ಔಷಧಿ ಆದ್ದರಿಂದ ಹೊಟ್ಟೆ ಭಾರ ಊಟ ಮಾಡಬಾರ್ದು ಅಂತ. ಅರ್ಧಂ ಸಂವ್ಯಂಜನಾನ್ನಸ್ಯ ತೃತೀಯಂ ಉದಕಸ್ಯ ಚ ವಾಯೋ ಸಂಚರಣಾರ್ಥಂತೂ ಚತುರ್ಥಂ ಅವಶೇಷೇ ಯೋಗಶಾಸ್ತ್ರ. ಅರ್ಧ ಹೊಟ್ಟೆ ಊಟ ಮಾಡ್ಬೇಕಂತೆ, ಇನ್ನು ಅರ್ಧದಲ್ಲಿ ಅರ್ಧ ನೀರು ತುಂಬಬೇಕಂತೆ, ಕಾಲ್ ಭಾಗವನ್ನ ಅದರ ಅರ್ಧವನ್ನ ವಾಯು ಸಂಚಾರ ಬಿಟ್ಟು ಬಿಡ್ಬೇಕು ಅಂತ. ಹಂಗ್ ಊಟ ಮಾಡಿದ್ರೆ 2 ಗಂಟೆ ಊಟ ಮಾಡ್ಬೇಕು. 2 ಗಂಟೆ ಅಡಿಗೆ ಮನೆ ಹೋಗ್ಬೇಕು, ನೋಡ್ಬೇಕು ಏನ್ ಮಾಡ್ತಿದ್ದಾರೆ, 2 ಗಂಟೆ ಹೋಗ್ಬೇಕು. ಅಮ್ಮ ಏನ್ ಮಾಡ್ತಿದ್ದೀರಮ್ಮ ಅಂತ. ಯಾಕೆ ಖುಷಿಯೋ ಇದರಿಂದ ಶಾಪಮ್ಮ, ಈ ಹಸಿ ಇದೆಯಲ್ಲ ಅದು ಇಂಚೋ ಶಾಪ ಕೊಟ್ಟನಪ್ಪ. ಅದು ಒಂದಿಲ್ಲದೆ ಹೋಗಿದ್ರೆ ಪಾತ್ರೆಗಳಿಗೆ ಕೆಲಸ ಇಲ್ಲ, ಜಮೀನುಗಳಿಗೆ ಕೆಲಸ ಇಲ್ಲ, ರೈತರಿಗೆ ಕೆಲಸ ಇಲ್ಲ, ಎತ್ತುಗಳಿಗೆ ಕೆಲಸ ಇಲ್ಲ, ಟ್ರಾಕ್ಟರ್ಗಳಿಗೆ ಕೆಲಸ ಇಲ್ಲ, ಗ್ಯಾಸ್ ಇಲ್ಲ, ಸ್ಟವ್ ಇಲ್ಲ, ಏನೇನೂ ಇಲ್ಲ. ಒಂದು ಹೊಸ ಒಂದಿಲ್ಲ ಅಂತ ಆಗ್ಬಿಟ್ಟಿದ್ರೆ ಎಷ್ಟು ದೊಡ್ಡ ಉಳಿತಿತ್ತು. ದೇಶದ ಪ್ರಪಂಚದ 50% ಇದಾಗ್ತಿತ್ತು. ಬರೀ ಸಿನಿಮಾ ಸಂಗೀತ ಇಷ್ಟೇ, ಇನ್ ಬೇರೆ ಯಾವ್ದು ಬರೀ ಇಂದ್ರಿಯ ಭೋಗಕ್ಕೆ ಒಂದೇ ಕೆಲಸ ಐತೆ ಹೊರತು ದೊಡ್ಡ ಇದೆ. ಅದು ಬರೀ ಚಿತ್ತವೇ ತ್ಯಾಗಕ್ಕಾಗಲ್ಲ ಗುರುಗಳೇ. ಆ ಚಿತ್ತವೇ ನೀನ್ ಮಾಡಿದ ಚಿತ್ತವಲ್ಲದೆ ಹೋಗಲ್ಲ, ಇರಕ್ಕಾಗಲ್ಲ, ವೀಕ್ನೆಸ್ ಅಷ್ಟೇ. ಚಿತ್ತವಲ್ಲದೆ ಹೋಗಲ್ಲಪ್ಪ, ಚಿತ್ತವಲ್ಲದೆ ಚಿತ್ತ ಇರುತ್ತೆ. ಎಲ್ಲವೂ ಔಷಧ, ಎಲ್ಲಾ ಪ್ರಾಣಿಗಳ ದೇಹದಾಹವನ್ನು ಪ್ರಶಮನೆ ಮಾಡುವಂತ ಅನ್ನ ಅಂತ ಹೇಳಿ ಹೇಳಲಾಗುತ್ತೆ. ಅನ್ನ ಬ್ರಹ್ಮವಿಧ ಫಲ ಮುಚ್ಚದೆ. ನಾಳೆ ಹೇಳೋಣ. 11 ಆಯ್ತು. ಪೇಟೆ ಸಮಿತ್ ಬರುತ್ತೆ, ಸಮಿತ್ ಬರುತ್ತಂತೆ. ಇಲ್ಲೇ ಇದ್ರ ಮೇಲೆ ಇಟ್ಬಿಡಮ್ಮ, ಟಿವಿ ಟೇಬಲ್ ಹತ್ರ. ಹೆಂಗ್ ಕೂತ ಹುಡ್ರಲ್ಲಿ, ಹೆಂಗ್ ಕೂಟ್ರಲ್ಲಿ ಸಣ್ಣ ಸಣ್ಣ ಅಮ್ಮ வராண்டது இப்போ நான் எங்க சொன்னானே ಭರ್ತಿ சொன்னானே அது 100 கட்டுக்கு 4000 இருந்தோமா, 300 கட்டு சொன்னானே. ஒரு கட்டுள்ள 40 இருந்தோமா ಅಂತ 100 ಕಟ್ಟು ಅಥವಾ 300 ಕಟ್ಟು ಹಾಕಿವ ನಾನು அது நம்ம கத்தாம தங்கி போங்க தங்கி போங்க. ಸಣ್ಣ ಇದೆ, 5 ಇಂಚ್ 6 ದಪ್ಪ ದಪ್ಪ ಜಾಸ್ತಿ. ಎಲ್ಲಮೂ ಇಲ್ಲ, ಕೆಲವು ದಪ್ಪ ತಂದೆ.
ಕೇಳ್ಕಿಲ್ಲ ಗಂಟೆ ಹಾಕಿ ಬಿಡಿವಾ இங்க 2 ಸಲ ಬಿಟ್ಟಾನ ಹೌದು ಹೌದು ಮಧ್ಯಾಹ್ನ ಮಾ ಹೇಳಿ ಮಾ ನಮಸ್ಕಾರ ಒಳ್ಳೇದಮ್ಮ అందరికీ భగవంతుడు అందరికీ మంచి ఇచ్చుగాక ನಮಸ್ಕಾರ ಗುರುಗಳೇ ನಮಸ್ಕಾರಾಲು ನಮಸ್ಕಾರಗಳು చేసేవాళ్ళకి ಇವಾಗ ಬಂದು ಹೋಗ್ಬಿಡಿ ಸುರೇಶ್ ಇರ್ಲೇ ಇರ್ಲಿಲ್ಲ ಇವಾಗ ಬಂದು ಸುರೇಶ್ ಎಲ್ಲ ಹೊಕ್ಕೊಂಡ್ಬಿಟ್ಟಿದ್ದು ಸುರೇಶ್ ಹೌದಾ ಹೊಕ್ಕೊಂಡಿಬಿಟ್ಟಿದ್ದು ಕಾಣ್ತಾನಿಲ್ಲ ವಿಡಿಯೋ ಆನ್ ಮಾಡಿರ್ಲಿಲ್ಲ ಯಾಕೆ ವಿಡಿಯೋ ಆನ್ ಮಾಡಿರ್ಲಿಲ್ಲ ಶರ್ಟ್ ಹಾಕೊಂಡಿದ್ದೆ ಅದಕ್ಕೆ ಅಲ್ಲ ಏನೋ ಚಿಪ್ಸ್ ಗಿಪ್ಸ್ ಅಂತ ಇಲ್ಲ 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 ಏನೋ ಹೋಗ್ಬೇಕು ಶರ್ಟ್ ಹಾಕೊಂಡ್ ಬಿಟ್ಟಿದ್ದೆ ಹೌದಾ ಚಿಪ್ಸ್ ಪಕ್ಕ ಚಿಪ್ಸ್ ಇಟ್ಕೊಂಡಿದ್ರು ಅನ್ಕೊಂಡೆ ಏನೋ ಹಂಗೆ ಇಲ್ಲ ಇಲ್ಲ ಗೋಡಂಬಿ ದ್ರಾಕ್ಷಿ ಇಲ್ಲ ಇಲ್ಲ ಹಿಂಗಿವಾಗ ಬಂದಿದ್ದೀನಿ ಕಾಫಿ ಕುಡಿಯಕ್ಕೆ ಅಷ್ಟೇನಾ ಓ ಸರಿ 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 ಪಾಪ ಆಗ್ಲಿ ನಾಳೆಯಿಂದ ಹಾಕಿದ್ರಾ ಭಾಗವತ ವಿದ್ಯಾವತಾಂ ಭಾಗವತೆ ಪರೀಕ್ಷಾ ನಂದೇನ್ ಸಲಹೆ ಗುರುಗಳೇ ಇದನ್ನ ಯೂಟ್ಯೂಬ್ ಅಲ್ಲಿ ಹಾಕ್ಬಿಟ್ರೆ ಒಳ್ಳೇದು ಭಾಗವತ ಹಾಕ್ತಾರಂತೆ ಎಲ್ಲ ನಿಮ್ ಫ್ರೆಂಡ್ ಹೇಳಿ ಎಲ್ಲ ಮಾಡ್ತಾರೆ ಮಾಡ್ತಾನೆ ಇದ್ದಾರೆ ಅಲ್ಲ ನಿಮ್ ಫ್ರೆಂಡು ಸವ್ಯಸಾಚಿ ಅರ್ಜುನ ಇದ್ದಾಗೆ ಸವ್ಯಸಾಚಿ ಆಲ್ರೌಂಡರ್ ರವೀಂದ್ರ PDF ಇದ್ರೆ ಕಳ್ಸಿಯಪ್ಪ ಅದು ಯಾವ್ದೋ ಭಾಗವತ ಕನ್ನಡದ್ದು ಯಾವ್ದು ಅದೇ ನಾಳೆ ಇಲ್ಲ ಏನಾಗ್ತಾ ಇದೆ ಗುರುಗಳೇ ಕೆಲವು ಇದ್ರಲ್ಲಿ ಝೂಮ್ ಅಲ್ಲಿ ಮಧ್ಯ ಮಧ್ಯ ಮಾತಾಡ್ತಾರೆ ಆ ಮಧ್ಯ ಮಧ್ಯ ಮಾತಾಡಿದ್ದು ರೆಕಾರ್ಡ್ ಆಗ್ಬಿಡತ್ತೆ ಮಾತಾಡಲ್ಲ ಭಾಗವತದಲ್ಲಿ ಪ್ರಶ್ನೆ ಇಲ್ಲ ಮಾತಾಡಕ್ ಏನಿಲ್ಲ ನಾನು ಹೇಳೋದು ಕೇಳೋದು ಕೇಳಿ ಗುರುಗಳೇ ಸಮಾಧಾನವಾಗಿ 50 ಜನ 60 ಜನ 100 ಜನ ಎಂಟರ್ ಆಗ್ತಾರೆ ಅಂತ ಇಟ್ಕೊಳ್ಳಿ ಅವಾಗ ಅವ್ರ ಮನೇಲಿ ಅಡ್ಗೆ ಮನೆ ಕೆಲಸ ನಡೀತಾ ಇರತ್ತೆ ಅವ್ರ ಆಡಿಯೋ ಆನ್ ಮಾಡಿರ್ತಾರೆ ಅಂತ ಇಟ್ಕೊಳ್ಳಿ ಅವಾಗ ಯೂಟ್ಯೂಬ್ ಅಲ್ಲಿ ಬರ್ತಾ ಇರುತ್ತೆ ಹೌದೌದು ನಿನ್ನೆ ಯಾರ್ದೋ ಮನೇಲಿ ಆಗ್ತಾ ಇತ್ತಲ್ಲ ಹೌದು ಅವ್ರ ಮಗಂಗ್ ಹೇಳ್ತಾ ಇದ್ರು ಆಫ್ ಮಾಡು ಅಂತ ಹೌದು ಈ ತರ ಎಲ್ಲ ಬರುತ್ತೆ ಅದಕ್ಕೆ ಝೂಮ್ ಅಲ್ಲಿ ರೆಕಾರ್ಡ್ ಮಾಡಿ ಡೈರೆಕ್ಟ್ ಆಗಿ ಯೂಟ್ಯೂಬ್ ಎಂಟ್ರಿ ಕೊಟ್ಬಿಡಿ ಎಲ್ಲಾರ್ಗುನು ಭಾಗವತಕ್ಕೆ ವೆರಿ ಗುಡ್ ಹೌದು ಆವಾಗ ಮಧ್ಯ ಪ್ರಶ್ನೆ ಕೇಳೋದು ಇವಾಗ ನೋಡಿ ಶಂಕರ ವೃತ್ತ ಸಾರಸ್ವರ ಇದ್ರಲ್ಲೂ ಅದೇ ತರ ಬರ್ತಾ ಇದೆ ಎಲ್ಲ ಮಧ್ಯ ಯಾರೋ ಏನಾರೋ ಅವ್ರವ್ರದ್ದು ಇದ್ ಕೇಳ್ತಾರೆ ಅದು ಭಾಗವತಕ್ಕೆ ಯೂಟ್ಯೂಬ್ ಕೊಟ್ಬಿಟ್ರೆ ಒಳ್ಳೆ